ಹಲ್ದವಾನಿಯ ರಾಮಲೀಲಾ ಮೈದಾನದಲ್ಲಿ ಇದೇ ಆಗಸ್ಟ್ 2ರಂದು ಎಐಸಿಸಿಯ ಅಧ್ಯಕ್ಷರು ನಾಯಕವಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಜಯ್ ಶಂಕರ್ನಾಥ್ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಲು ಹೋಗಿರ್ತಾರೆ. ಅದಾದ್ಮೇಲೆ 10ನೇ ತಾರೀಕಿನಂದು ಏನ್ ಶ್ರೀರಾಮ ಸೇನೆ ಧರ್ಮ ನ್ಯಾಸ ಅವರು ಬಿಜೆಪಿಯ ಒಂದು ಅಂಗಸಂಸ್ಥೆ ಇವರು ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರೆ. ಯಾವ ಸಂದೇಶವನ್ನ ಈ ದೇಶದಲ್ಲಿ ಹೊರಕೊಟ್ಟಿದ್ದಾರೆ ಅಂತ ನಾನು ಪ್ರಶ್ನೆಯನ್ನ ಕೇಳ್ತೇನೆ. ಯಾವ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನ ಕೊಟ್ಟೋಗಿದ್ದಾರೆ, ಅದರಂತೆ ನಾವೆಲ್ಲರೂ ಕೂಡ ಸಹೋದರರತ್ತೆ ಇಲ್ಲಿ ಬಾಳ್ತಾ ಇದ್ದೇವೆ. ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದಂತ ಅಸ್ಪೃಶ್ಯತೆಯನ್ನ ಮತ್ತೆ ಈ ಯುಗದಲ್ಲೂ ಕೂಡ ಇವ್ರು ಮುಂದುವರ್ಸ್ಕೊಂಡು ಹೋದ್ರೆ ಈ ದೇಶದ ಗತಿ ಮುಂದೆ ಏನಾಗ್ಬೇಕು? ಈ ದೇಶದಲ್ಲಿ ಬಹುಸಂಖ್ಯಾತರು ದಲಿತರಿದ್ದಾರೆ. ದಲಿತ ಬಾಂಧವರ ಭಾವನೆಗಳಿಗೆ ಧಕ್ಕೆ ತರುವಂತ ಈ ಅಸ್ಪೃಶ್ಯತೆ ಆಚರಣೆ ಶುದ್ಧೀಕರಣ ಏನ್ ಮಾಡಿದ್ರ ಆ ಸ್ಥಳವನ್ನ ಇದಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಖಂಡನೆಯನ್ನ ವ್ಯಕ್ತಪಡಿಸ್ತೇವೆ. ಇದನ್ನ ಸರಿ ಮಾಡ್ಕೊಂಡು ನೀವು ನಾವೆಲ್ಲರೂ ಭಾರತೀಯ ಎಂಬ ಭಾವನೆಯೊಂದಿಗೆ ಬಾಳ್ಬೇಕಾಗಿದೆ. ಇದೇ ರೀತಿ ನೀವು ಮುಂದುವರೆದ್ರೆ ದೇಶವ್ಯಾಪಿ ಏನ್ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ಇನ್ನ ಉಗ್ರವಾದ ರೂಪದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಬಿಜೆಪಿಯವರು ಮನುಷ್ಯನೇ, ಕಾಂಗ್ರೆಸ್ ಅವರು ಮನುಷ್ಯನೇ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮನುಷ್ಯತ್ವವಾದಿ ಮಾನವತಾವಾದಿ ಧರ್ಮವನ್ನ ಪಾಲಿಸಬೇಕಾಗ್ತದೆ. ಏನ್ ಮನುವಾದವನ್ನು ತಾವೆಲ್ಲರೂ ಪಾಲನೆ ಮಾಡಕ್ ಕೊಟ್ಟಿದ್ದೀರಾ, ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಅಂತ ಈ ಮೂಲಕ ಹೇಳಕ್ ಬಯಸ್ತೇನೆ. ಉತ್ತರಾಖಂಡದ ಅಂಗಾನಿಯಲ್ಲಿ ಆದಂತಹ ಘಟನೆಯನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಾವು ಖಂಡಿಸ್ತಾ ಇದ್ದೀವಿ. ಈ ಒಂದು ದೇಶದಲ್ಲಿ ಮತ್ತೆ ಪುನರಾಮ ಆಗ್ತಾ ಇದೆ. RSS ಮತ್ತು ಶ್ರೀರಾಮ್ ಸೇನೆಯವರು ಬಜರಂಗ್ ದಳದವರು ನೂರಾರು ಇಂಥ ಸಂಘ ಕಟ್ಕೊಂಡು ಇದನ್ನ ಸಮಾನತೆ ಅನ್ನೋದು ಯಾವತ್ತು ದೇಶದಲ್ಲಿ ಇರ್ಬೇಕು, ಅಸ್ಪೃಶ್ಯತೆ ಅನ್ನೋದನ್ನ ಜೀವಂತವಾಗಿಡ್ಬೇಕು ಅನ್ನೋ ಒಂದು ಕ್ಷುಲ್ಲಕ ಬುದ್ಧಿಯನ್ನು ಇಟ್ಕೊಂಡವರು ಸದಾ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಬಾಬು ಜಗಜೀವನ್ ರಾಮ್ ಅವ್ರಿಗೆ ಮಂತ್ರಿ ಆಗಿದ್ರು, ಕೇಂದ್ರ ಮಂತ್ರಿ. ಅವತ್ತು ಕೂಡ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋದಾಗ ಅವ್ರ ಮನೆಯವ್ರನ್ನ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಬಿಡ್ಲಿಲ್ಲ. ಬಾಬು ಜಗಜೀವನ್ ರಾಮ್ ಅವರು ಮಂತ್ರಿಯನ್ನ ಒಂದೇ ಒಂದು ಕಾರಣಕ್ಕೆ ಅವತ್ತು ಪೂರಿ ಜಗನ್ನಾಥ ದೇವಸ್ಥಾನದೊಳಗೆ ಬಿಟ್ರು. ಅವರು ಅದನ್ನ ಪ್ರತಿಭಟನೆ ಮಾಡಿ ಅಲ್ಲೇನೆ ಅವ್ರ ವಿರೋಧ ವ್ಯಕ್ತಪಡಿಸಿದಾಗ ಆಗ ಫ್ಯಾಮಿಲಿನ ಒಂದು ರೂಮಲ್ಲಿ ಬಿಟ್ಟು ದೇವಸ್ಥಾನದೊಳಗೆ ಬಿಡ್ಲಿಲ್ಲ. ಅದೇ ರೀತಿ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಮ್ಮ ಮುಖಂಡರಾದಂತ ವೈಲಾರ್ ರವಿ ಅವರು ಅವರ ಸಂಸಾರ ಸಮೇತರಾಗಿ ಹೋದಾಗ ಅವ್ರ ಹೆಂಡತಿ ಕ್ರಿಶ್ಚಿಯನ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನು ಕೂಡ ದೇವಸ್ಥಾನದೊಳಗೆ ಬಿಡ್ಲಿಲ್ಲ. ಇಂತ ಅನೇಕ ಉದಾಹರಣೆಗಳು. ಇವತ್ತು ಅಂಬೇಡ್ಕರ್ ಅವರಿದ್ದಾಗ ನೀರ್ ಮುಟ್ಟೋದಕ್ಕೆ ಬಿಡ್ಲಿಲ್ಲ, ಅವ್ರನ್ನ ಸಮಾನವಾಗಿ ಕೂತ್ಕೊಳ್ಳಕ್ಕೆ ಶಾಲಾ ಕಾಲೇಜುಗಳಲ್ಲಿ ಬಿಡ್ಲಿಲ್ಲ. ಇದು ಇವತ್ತು ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವ್ರಿಗೆ ಅವ್ರಿಗೂ ಕೂಡ ಕೈಯಲ್ಲಿ ನೀರು ಒಯ್ಯೋದ್ರ ಮುಖಾಂತರ ಎಕೆರೆಯಲ್ಲಿ ಅಹಿತಕರ ಅನುಭವಗಳು ಅವ್ರಿಗೂ ಕೂಡ ಆಗಿದೆ. ಇದೆಲ್ಲ ನಿಲ್ಲದೆಂದು ಇದೆಲ್ಲ ಯಾವತ್ತು ಸಮಾನತೆ ಅನ್ನೋದು ಈ ದೇಶದಲ್ಲಿ ಬರೋದು. ಪ್ರಜಾಪ್ರಭುತ್ವ ಹೇಳೋದೇನು, ಸಂವಿಧಾನ ಹೇಳೋದೇನು, ನಾವು ಬಾಯಲ್ಲಿ ಮಾತ್ರ ಸರ್ವರಿಗೂ ಸಮಪಾಲು ಅಂತೀವಿ. ಆದ್ರೆ ಅದನ್ನ ಒಂದು ಯಕಶ್ಚಿತ್ತ ರೂಪದಲ್ಲಿ ಹೇಳ್ತಾರೆ ಬಿಟ್ರೆ ಈ ಸರ್ವ ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಅಸ್ಪೃಶ್ಯತೆ ಇಲ್ಲದೆ